A rhombus-shaped field has green grass for 18 cows to graze. If each side of a rhombus is 30 meters and the longest diagonal is 48, how much area of grass field will each cow get? ಇಲ್ಲಿ ಮುಖ್ಯವಾದ ಪ್ರಾಪರ್ಟಿ ಅಂತ ಹೇಳಿದ್ರೆ ಇದು ರಾಂಬಸ್ ಮತ್ತು 18 ಹಸುಗಳಿದೆ, ಮತ್ತೊಂದು ಡಯಾಗ್ನಲ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ಸೈಡಿಂದ ವ್ಯಾಲ್ಯೂ ಕೊಟ್ಟಿದ್ದಾರೆ. ನನ್ನ ಕಡೆ ನಿಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಈ ರಾಂಬಸ್ ಅಂತ ಹೇಳಿದ್ರೆ ಏನು ಮೊದಲೇದಾಗಿ ಪಾಸ್ ಮಾಡಿ ಯೋಚನೆ ಮಾಡಿ. ರಾಂಬಸ್ ಒಂದು ಹೌದು, ಇಟ್ಸ್ ಅ ಕ್ವಾಡ್ರಿಲ್ಯಾಟ್ರಲ್. ಪ್ರಾಪರ್ಟಿ ಏನು? ಆಲ್ ದ ಸೈಡ್ಸ್ ಆಫ್ ದ ರಾಂಬಸ್ ಆರ್ ಈಕ್ವಲ್. ಸೊ ದಿಸ್ ಈಸ್ ಅ ರಾಂಬಸ್. All the sides are of equal length and the diagonal bisect each other and the opposite angles are equal. So ಈ ರೀತಿಯಲ್ಲಿ ನೀವು ಒಂದು ಪ್ರಶ್ನೆ ಬಂದಾಗ ಆ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ದು ಪ್ರಾಪರ್ಟೀಸು ಸೈಡು ಮತ್ತು ಆ್ಯಂಗಲು ಮತ್ತು ಡಯಾಗ್ನಲ್ ಈ ಥರ ರಿವಿಷನ್ ಮಾಡಿಕೊಂಡ್ರೆ ನೀವು ರಿವಿಷನ್ ಆಗ್ತಾ ಇರುತ್ತೆ, ಆವಾಗ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸರಿನಾ? ಒಂದು ರಾಂಬಸ್ಸಿನ ಏರಿಯಾ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, ಹಾಫ್ ಆಫ್ d1 into d2, that is diagonal 1 into diagonal 2. ಇಲ್ಲಿ ನಮ್ಮ ಡಯಾಗ್ನಲ್ ಒಂದು ಲೆಂತ್ ಕೊಟ್ಟಿದ್ದಾರೆ 48 ಸೆಂಟಿಮೀಟರ್ ಅಂತ ಹೇಳಿ, ಇನ್ನು ಮಿಕ್ಕಿದೆಲ್ಲ 30 ಮೀಟರ್ಸ್, ಸೆಂಟಿಮೀಟರ್ ಅಲ್ಲ ಮೀಟರ್. 30 ಮತ್ತು 30. ನಮ್ಮ ಹತ್ರ ಇನ್ನೊಂದು ಡಯಾಗ್ನಲ್ ವ್ಯಾಲ್ಯೂ ಕೊಟ್ಟಿದ್ದಿದ್ರೆ ಈ ಫಾರ್ಮುಲಾ ಉಪಯೋಗಿಸ್ಬೋದಾಯಿತು. ಸೊ ದಿಸ್ ಇಸ್ ಏರಿಯಾ ಆಫ್ ದ ABCD. ಮತ್ತೊಂದು ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಫೈಂಡ್ ದ ಏರಿಯಾ ಆಫ್ ಒನ್ ಆಫ್ ದಿಸ್ ಟ್ರಯಾಂಗಲ್, ಅದನ್ನು ಡಬಲ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಏರಿಯಾ ಆಫ್ ದ ರಾಂಬಸ್ ಸಿಗುತ್ತೆ. ನೀವು ಹೇಗೆ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಒಂದು ಹೈಟ್ ಕಂಡುಹಿಡಿತೀರಾ, ಇಲ್ಲ ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿದು ಆಮೇಲೆ ಡಬಲ್ ಮಾಡಿ ಕಂಡುಹಿಡಿತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನಾನು ತಕ್ಷಣಕ್ಕೆ ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿದು ಅದನ್ನು ಡಬಲ್ ಮಾಡಿ ಆ ಥರ ಮಾಡ್ತಾಯಿದ್ದೀನಿ. ನೋಡಿ ನೀವು ಏರಿಯಾ ಆಫ್ ದ ರಾಂಬಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಡಯಾಗ್ನಲ್ಸ್ ಬೈ 2 ಅಂತ ಹೇಳಿ ಈ ಥರ ಒಂದು ಸತಿ ಟ್ರೈ ಮಾಡಿ. ಇದು ಪುಟ್ಟದಾಯಿತು, ಕ್ಯಾಲ್ಕುಲೇಷನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದನ್ನು ಮಾಡಿ, ಇಲ್ಲ ಇದೇ ಕ್ಯಾಲ್ಕುಲೇಷನ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಇದನ್ನು ಮಾಡಿ. ಮೊದಲೇದಾಗಿ ಇದು 18 ಹಸು ಇದೆ. ಇವಾಗ ಏನೇನು ಕಂಡುಹಿಡಿಯಬೇಕು? ಮೊದಲೇದಾಗಿ ಐ ವಿಲ್ ಗೋ ವಿತ್ ಕನ್ಸಿಡರ್ ADB. So S is perimeter by 2, which is 30 plus 30 plus 48 by 2. And this is 30 plus 30 is 60 by 2, that is 30 again, plus 48 by 2, which is 24, that is 54 centimeter. Next is area of triangle, which is S times of S minus A into S minus B into S minus C whole to the power of half. This is 54 into 54 minus A, that is 30 into 54 minus 30 into 54 minus 48 to the power of half. So this is ಇವಾಗ ಬುದ್ಧಿವಂತಿಕೆ ಉಪಯೋಗಿಸ್ಕೊಬೇಕು ನೀವು. 54 ನಾವು ಸ್ಕ್ವೇರ್ ರೂಟ್ ಅಂತ ಇಲ್ಲ, ಅದನ್ನು ಫ್ಯಾಕ್ಟ್ರೈಸ್ ಮಾಡಬೇಕಾಗುತ್ತೆ. ಇವೆರಡು ಸೇಮ್ ವ್ಯಾಲ್ಯೂ ಬರುತ್ತೆ ನೋಡಿ, 24 ಸ್ಕ್ವೇರ್ ಆಗುತ್ತೆ ಇದು. ಹಾಗಾಗಿ ಇದೇನು ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ, ಅಂದರೆ ರೆಡ್ಯೂಸ್ ಮಾಡೋಂಗಿಲ್ಲ, ಫ್ಯಾಕ್ಟ್ರೈಸ್ ಮಾಡೋಂಗಿಲ್ಲ. ಇದು ವ್ಯತ್ಯಾಸ ಒಂದು 6. ಸ್ಕ್ವೇರ್ ರೂಟ್ ಆಫ್ 24 ಸ್ಕ್ವೇರ್ ಇಸ್ 24. ಮತ್ತು ಇವಾಗ 54 ಮತ್ತು 6 ಇದೆ, ಮಲ್ಟಿಪ್ಲೈ ಮಾಡೋದಾ? ಬೇಡ. 54ನ ನಾವು 4ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. 9ಇಂದ ಡಿವೈಡ್ ಆಗುತ್ತಾ? ಹೌದು. 9 6 54 ಮತ್ತು 6 ಇಂಟು 6 ಇದೆ, 6 ಸ್ಕ್ವೇರ್ ಆಗುತ್ತೆ. ಏನಕ್ಕೆ 9 ಇಂಟು 6 ಬರುತ್ತೆ ಅಂತ ಹೇಳಿದ್ರೆ 9 ಹ್ಯಾಸ್ ಅ ಸ್ಕ್ವೇರ್ ರೂಟ್. ಹಾಗಾಗಿ ನಾನು ಸ್ಕ್ವೇರ್ ರೂಟ್ ಇರೋಂಥ ನಂಬರ್ ತೊಗೊಂಡು ಮನ್ಸಲ್ಲಿ
ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಯಾವ್ದು ಸಿಗುತ್ತೋ ಅದನ್ನು ಬರೆದು ಮತ್ತೆ ಪ್ರಾಡಕ್ಟ್ ಆಫ್ ದ್ಯಾಟ್. ಸೊ ಅದನ್ನು ತಿರ್ಗಾ ಫ್ಯಾಕ್ಟರೈಸ್ ಮಾಡಬೇಕೋ ಇಲ್ಲಾಂದ್ರೆ ಅದರದ್ದು ಮತ್ತೊಂದು ಅದೇ ಥರ ಮತ್ತೊಂದು ನಂಬರ್ ಇದೆಯಾ ಇತ್ತು ಅಂತ ಹೇಳಿದ್ರೆ ಅದನ್ನು ಅಲ್ಲೇ ಬಿಡ್ತೀನಿ. ಸೊ 6 into 6 is 6 square, and so the answer over here is 24 into 3 into 6, so many centimeter square. ಇನ್ನೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೋಗಬೇಡಿ, ಇಷ್ಟೇ ಸಾಕು. ಅರ್ಥ ಆಯ್ತು ಏನು ಮಾಡಿದ್ರಿ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ನೀವು ಮಾಡೋದು ಕಲಿಬೇಕು. ಸೊ AB whole to the power of n is A to the power of n B to the power of n, ಮತ್ತು ಸ್ಕ್ವೇರ್ ರೂಟ್ ಆಫ್ ನಂಬರ್ಸ್ ನಾನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಹೇಳಬೇಕು ಅಂತ ಹೇಳಿದ್ರೆ ನೀವು ಇಲ್ಲ ಇಷ್ಟು ಸ್ಟೆಪ್ ಬರೆದ್ರೆ ಒಳ್ಳೆಯದು. ಇದಕ್ಕಿಂತ ಹೆಚ್ಚು ಬರೆಯೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಮ್ಮಿ ಬರೆಯೋಂಗಿದ್ರೆ ಒಂದೆರಡು ಸ್ಟೆಪ್ಪು ಮನಸ್ಸಲ್ಲೇ ಮಾಡ್ಕೊಂಡು ಕ್ಯಾಲ್ಕುಲೇಷನ್ನ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕಾಯ್ತು ಅಂದರೆ ಅದನ್ನು ಮಾಡಿ. ಬಟ್ ಇದಕ್ಕಿಂತ ಹೆಚ್ಚು ಬರೆಯೋಕ್ಕೆ ಹೋಗಬೇಡಿ, ಅದು ಅಟ್ಲೀಸ್ಟ್ ಇಂಥ ಹೈಯರ್ ಗ್ರೇಡ್ಸಲ್ಲೆಲ್ಲ ಒಳ್ಳೆಯದಲ್ಲ. ನೆಕ್ಸ್ಟು ಏರಿಯಾ ಆಫ್ ಗ್ರಾಸ್ ಫೀಲ್ಡ್ that each cow gets, is equal to area of the rhombus ABCD by ಎಷ್ಟು ಹಸು ಇದೆ 18 ಇದೆ divided by 18, and area of ABCD is given by 2 times of area of triangle ABD divided by 18. ಹಾಂ, ಏನಕ್ಕೆ ಇದು ಡಬಲ್ ಆಯಿತು ಏನಕ್ಕೆ ಅಂತ ಹೇಳಿದ್ರೆ ದ ಡಯಾಗನಲ್ ಆಫ್ ಅ ರಾಂಬಸ್ bisects it ಅಂತ ಹೇಳಿದ್ರೆ ಡಿ ಬಿ ಇದೆಯಲ್ಲ ರಾಂಬಸ್ನ ಎರಡು ಭಾಗಕ್ಕೆ ಈಕ್ವಲ್ ಇರೋಂಥ ಜಾಗಕ್ಕೆ ಡಿವೈಡ್ ಮಾಡುತ್ತೆ ಅಂತ ಹೇಳಿ ಇದರ್ಥ. ಹಾಗಾಗಿ ಇದನ್ನು ಡಬಲ್ ಮಾಡ್ಬೋದು ನಾನು. ಸೊ ಕೊನೆಯದಾಗಿ ಸಬ್ಸ್ಟಿಟ್ಯೂಟ್ ಮಾಡಿ 2 into 24 into 3 into 6 divided by 18 ಅಲ್ವಾ. 6 3 is 18 ನೋಡಿ, ಕ್ಯಾಲ್ಕುಲೇಟ್ ಮಾಡಲಿಲ್ಲ, ಅದಕ್ಕೆ ಈ ಥರ ಕಟ್ ಮಾಡೋಕ್ಕೆ ಸಿಕ್ತು. ಸೊ ಒಂದೊಂದು ಹಸುಗೂ 48 ಮೀಟರ್ ಸ್ಕ್ವೇರ್ ಅಷ್ಟು ಜಾಗ ಸಿಗುತ್ತೆ. ಸೊ ಇದು ನಿಮ್ಮ ಉತ್ತರ.